ಬೇಸಿಗೆ ಬಂತು, ಸೂರ್ಯ ಬೆಂಕಿ ಉಗುಳ್ತಿದ್ದಾನೆ. ಆದ್ರೆ ಹಳ್ಳಿಯವರೆಲ್ಲ ಸೇರಿ ತಂಪಾಗಿರೋದಕ್ಕೆ ದಾರಿ ಹುಡುಕಿದ್ರು. ಬಿಳಿಯ ಗೋಡೆಗಳು ಗರಿಗಳಿಂದ ಮೇಲ್ಛಾವಣಿ ಮಾಡಿದ್ರು. ಗರಿಗಳು ಪರಿಮಳದೊಂದಿಗೆ ತಣ್ಣನೆ ಗಾಳಿ ಕೊಡ್ತು. ಮಣ್ಣಿನ ಮಡಕೆಗಳು ಮನೆಯೊಳಗೆ ತಂಪು ತಂತು. ಮತ್ತೆ ಎಲ್ಲಾರು ಒಗ್ಗಟ್ಟಾಗಿ ಮನೆಗೆ ಖುಷಿ ತಗೊಂಡ್ ಬಂದ್ರು. ಆಕಾಶದಲ್ಲಿ ಸೂರ್ಯ ಜೋರಾಗಿ ಹೊಳಿತಾ ಇದ್ದಾನೆ. ನೆಲ ಒಣಗಿ ಹಳದಿಯಾಗಿ ಕಾಣ್ತಾ ಇದೆ. ಗಾಳಿ ಮಂದವಾಗಿ ಬೀಸ್ತಾ ಇದೆ. ಅದು ನಿಧಾನವಾಗಿ ನೆಲದ ಮೇಲೆ ಧೂಳೆಬ್ಬಿಸ್ತಿದೆ. ದೂರದಲ್ಲಿ ಮರದ ಕೆಳಗೆ ಒಂದು ಹಸು ನಿಂತಿದೆ ಮತ್ತೆ ತನ್ನ ಬಾಲ ಅಲ್ಲಾಡಿಸ್ತಾ ಇದೆ. ಹಳ್ಳಿಯಲ್ಲಿ ಎಲ್ಲಾ ಕಡೆ ಶಾಂತವಾಗಿದೆ. ಇಲ್ಲೆಲ್ಲೂ ಕರೆಂಟು ಇಲ್ಲ, ಯಾವ ಫ್ಯಾನಿನ ಸೌಂಡು ಕೇಳಿಸ್ತಿಲ್ಲ. ಚಂದ ಮತ್ತೆ ರಾಜು ಇಬ್ರು ಕೂತಿದ್ದಾರೆ. ಚಂದ ಒಂದು ದೊಡ್ಡ ಹಸಿರು ಎಲೆಯಿಂದ ಗಾಳಿ ಬೀಸ್ಕೋತಾ ಇದ್ದಾಳೆ. ಹತ್ತಿರದಲ್ಲೇ ರಾಜು ಒಂದು ಚಿಟ್ಟೆ ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರವನಿಗೆ ಸ್ವಲ್ಪ ಸುಸ್ತಾಗಿದೆ. ಅವನ ಹಣೆ ಮೇಲೆಲ್ಲ ಬೆವರ ಹನಿಗಳಿವೆ. ಅವನು ಸುಮ್ಮನಾಗ್ತಾನೆ ಮತ್ತೆ ತನ್ನ ಕೈಯಿಂದ ಬೆವರು ಒರೆಸ್ಕೋತಾನೆ. ಆಮೇಲೆ ತಲೆ ಎತ್ತು ಜೋರಾದ ಬಿಸಿಲಿನ ಕಡೆ ನೋಡ್ತಾನೆ ಮತ್ತೆ ಕಣ್ಣು ಚಿಕ್ಕದಾಗಿಸ್ಕೊಳ್ತಾನೆ. ಚಂದ ಅಕ್ಕ, ನೋಡಲ್ಲಿ ಸೂರ್ಯ ಎಷ್ಟು ಹೊಳಿತಿದ್ದಾನೆ. ಈಗ್ಲೇ ಇಷ್ಟೊಂದು ಬಿಸಿಲಿದೆ ಅಂದ್ರೆ ಮುಂದೆ ಇನ್ ಹೇಗಿರ್ಬೋದು? ಹೌದು ರಾಜು, ಬೇಸಿಗೆಗಾಲ ಬರ್ತಾ ಇದೆ. ಮತ್ತೆ ನಮ್ಮೂರಲ್ಲಿ ಕರೆಂಟ್ ಕೂಡ ಇಲ್ವಲ್ಲ. ನಾವು ಫ್ಯಾನ್ ಹಾಕೊಳ್ಳಕ್ಕೂ ಆಗಲ್ಲ. ನಮ್ಮ ಬೇಕಾಗಿರೋ ವಸ್ತುಗಳನ್ನ ನಾವೇ ರೆಡಿ ಮಾಡ್ಕೋಬೇಕು. ತಯಾರಿ? ಎಂತ ತಯಾರಿ? ನಾವೇನ್ ಸೂರ್ಯನ ಮುಚ್ಚಿಡಕ್ಕಾಗತ್ತಾ? ಚಂದ ನಗ್ತಾಳೆ. ಅವಳು ಎದ್ ನಿಂತ್ಕೊಂಡು ಭೋಲಾ ಕಾಕ ಮನೆ ಕಡೆ ಕೈ ತೋರಿಸ್ತಾಳೆ. ಭೋಲಾ ಕಾಕ ತಮ್ಮ ಮನೆ ಅಂಗಳದಲ್ಲಿ ದೊಡ್ಡ ಒಣಗಿದ ಎಲೆಗಳನ್ನ ಹರಡ್ತಿದ್ದಾರೆ. ನಡಿ, ಭೋಲಾ ಕಾಕ ಹತ್ರ ಹೋಗೋಣ. ನಮ್ಮ ಹಳ್ಳಿನ ಹೇಗೆ ತಣ್ಣಗಿಟ್ಕೋಬೇಕು ಅಂತ ಅವರು ಹೇಳ್ಕೊಡ್ತಾರೆ. ಅವರಿಬ್ರು ಭೋಲಾ ಕಾಕ ಮನೆ ಅಂಗಳದ ಹತ್ರ ಹೋಗ್ತಾರೆ. ಭೋಲಾ ಕಾಕ ನೆಲದ ಮೇಲೆ ಕೂತಿರ್ತಾರೆ. ಅವರು ಸಾಧಾರಣವಾದ ಪಂಚೆ ಮತ್ತೆ ಕಾಟನ್ ಬನಿಯಾನ್ ಹಾಕೊಂಡಿರ್ತಾರೆ. ಅವರ ಸುತ್ತಲೂ ಒಣಗಿದ ಜ್ಯೂಟ್ ಹಗ್ಗ ಮತ್ತೆ ತೆಂಗಿನ ಗರಿಗಳನ್ನ ಹರಡ್ಕೊಂಡಿದ್ದಾರೆ. ಅವರು ಮರದ ಸೂಜಿಯಿಂದ ಅದನ್ನೆಲ್ಲ ಸೇರಿಸಿ ಹೊಲಿತಾ ಇದ್ದಾರೆ. ಅದಕ್ಕೊಂದು ದೊಡ್ಡ ಕಟ್ಟಿಗೆ ಸೇರಿಸಿದ್ದಾರೆ. ಆ ಕಟ್ಟಿಗೆ ಗಟ್ಟಿಯಾಗಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಚಂದ ಮತ್ತೆ ರಾಜು ಅವರ ಅಂಗಳಕ್ಕೆ ಬರ್ತಾರೆ. ಅವರಿಬ್ರು ದೊಡ್ಡವರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಆ ವಾತಾವರಣದಲ್ಲಿ ಒಣಗಿದ ಗರಿಗಳ ಸುವಾಸನೆ ಹರಡಿರುತ್ತೆ. ನಮಸ್ತೆ ಕಾಕ. ನಮಸ್ತೆ ಮಹೇಶ್ ಅಣ್ಣ. ನೀವು ಈ ಗರಿಗಳನ್ನ ಏನ್ ಮಾಡ್ತಾ ಇದ್ದೀರಾ? ನಮಸ್ಕಾರ ಮಕ್ಕಳೇ, ಬನ್ನಿ ಕುತ್ಕೊಳ್ಳಿ. ಈ ಎಲೆಗಳಿಂದನೇ ನಮಗ್ ರಕ್ಷಣೆ. ನೀವು ಮಳೆಗಾಲದಲ್ಲಿ ಛತ್ರಿ ತಗೊಂಡು ಹೋಗ್ತಿರಲ್ಲ, ಅದೇ ರೀತಿ ಈ ಎಲೆಗಳು ಬೇಸಿಗೆ ಕಾಲದಲ್ಲಿ ನಮ್ ಮನೆಗೆ ಛಾವಣಿ ಆಗ್ತವೆ. ನಾವು ಇವುಗಳಿಂದ ಒಂದು ಚಿಕ್ಕ ಛಾವಣಿ ತರ ಮಾಡ್ತೀವಿ. ಮಣ್ಣಿನ ಛಾವಣಿ ಮೇಲೆ ಈ ಎಲೆಗಳನ್ನ ಹರಡ್ತೀವಿ. ಅವಾಗ ಸೂರ್ಯನ್ ಶಾಖ ಮನೆ ಒಳಗಡೆ ಬರೋದಿಲ್ಲ. ರಾಜು ಒಂದು ಗರಿ ತಗೋತಾನೆ. ಅದು ತುಂಬಾ ದೊಡ್ಡದಾಗಿ ಮತ್ತು ಹಸಿರಾಗಿರುತ್ತೆ. ಅವನು ಅದನ್ನ ತನ್ನ ಮುಖದ ಮುಂದೆ ಇಟ್ಕೊಂಡು ಬಚ್ಚಿಟ್ಕೊಂಡ್ ಹಾಗೆ ನಾಟಕ ಮಾಡ್ತಾನೆ. ವಾವ್, ಇದು ತುಂಬಾ ದೊಡ್ಡದಾಗಿದೆ. ನಾನು ಕೂಡ ಸಹಾಯ ಮಾಡ್ಲಾ? ಯಾಕಿಲ್ಲ, ನೀನ್ ಅದನ್ನ ಸೀದಾ ಮಾಡಿ ಮಹೇಶನ್ ಕೊಡು. ಚಂದ, ನೀನ್ ನೋಡು ಹಗ್ಗ ಎಲ್ ಕಟ್ಬೇಕು ಅಂತ. ಅವರಿಬ್ರು ಸರಿ ಅಂತ ತಲೆ ಆಡಿಸ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮಹೇಶ್ ಒಂದು ಮರದ ಏಣಿ ಮೇಲೆ ನಿಂತಿರ್ತಾನೆ. ಆ ಏಣಿಯನ್ನ ಮನೆಯ ಮಣ್ಣಿನ ಗೋಡೆಗೆ ಒರಗಿಸಿಟ್ಟಿರ್ತಾರೆ. ಜೋರು ಬಿಸಿಲಿನಿಂದ ಗೋಡೆ ಬಿಸಿಯಾಗಿರುತ್ತೆ. ಕೆಳಗೆ ರಾಜು ನಿಂತಿರ್ತಾನೆ. ಅವನು ಗರಿಗಳ ಒಂದು ದೊಡ್ಡ ಹೊರೆನ ಎತ್ಕೊಡ್ತಾನೆ. ಅದನ್ನ ಮಹೇಶ್ ಕೈಗೆ ಕೊಡ್ತಾನೆ. ಮಹೇಶ್ ಅದನ್ನ ರಾಜು ಕೈಯಿಂದ ಇಸ್ಕೋತಾನೆ. ಹತ್ತಿರದಲ್ಲೇ ಚಂದ ನಿಂತಿರ್ತಾಳೆ. ಅವಳು ತೆಂಗಿನ ಗರಿಗಳನ್ನ ಬಾಳೆ ನಾರಿನಿಂದ ಕಟ್ತಾ ಇರ್ತಾಳೆ. ಎಲ್ಲ ಒಟ್ಟಿಗೆ ಸೇರಿ ಕೆಲ್ಸ ಮಾಡ್ತಿದ್ದಾರೆ. ನಿಧಾನಕ್ಕೆ ರಾಜು, ಒಂದೊಂದಾಗಿ ಮೇಲ್ಕೊಡು. ಅಣ್ಣ, ಈ ಛಾವಣಿ ಎಷ್ಟು ದೊಡ್ಡದಾಗುತ್ತೆ? ಏನಿಲ್ಲ ಅಂದ್ರೂ 3 ಪದ್ರ. ಎಷ್ಟು ದಪ್ಪ ಇರುತ್ತೋ ಅಷ್ಟು ತಣ್ಣಗಿರುತ್ತೆ. ಗಾಳಿ ಈ ಗರಿಗಳ ಮೂಲಕ ಬಂದಾಗ ಅದು ತಣ್ಣಗಾಗುತ್ತೆ. ನಮ್ಗೆ ಮನೆ ಒಳಗಡೆ ಸೆಖೆನೇ ಆಗೋದಿಲ್ಲ. ಅವರೆಲ್ಲ ಕೆಲ್ಸ ಮುಂದುವರಿಸ್ತಾರೆ. ನಿಧಾನವಾಗಿ ಮನೆ ಮೇಲಿನ ಛಾವಣಿ ಮಣ್ಣಿನಿಂದ ಬದಲಾಗಿ ಸುಂದರವಾದ ಹಸಿರು ಛಾವಣಿಯಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರು ಮನೆಯ ಛಾವಣಿ ಕೆಲಸ ಮುಗಿಸ್ತಾರೆ. ಈಗ ಅವರೆಲ್ಲ ದಾರಿಯಲ್ಲಿ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಮುಂದೆ ಅವರಿಗೆ ಮಣ್ಣಿನ ಕೆಲಸ ಮಾಡುವ ಸೋಮು ಕಾಕ ಸಿಗ್ತಾರೆ. ಅವರು ಒಂದು ದೊಡ್ಡ ಡ್ರಮ್ ಅಲ್ಲಿ ನೀರಿನ ಜೊತೆ ಒಂದು ಬಿಳಿ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀರು ಚಿಕ್ಕ ಚಿಕ್ಕ ಗುಳ್ಳೆಗಳನ್ನ ತೋರಿಸ್ತಾ ಇದೆ ಮತ್ತದು ಹಾಲಿನ ಹಾಗೆ ಬದಲಾಗ್ತಿದೆ. ಸೋಮು ಕಾಕ, ಇದೇನಿದು? ನೀವು ಗೋಡೆಗೆಲ್ಲ ಹಾಲು ಹಾಕ್ತಾ ಇದ್ದೀರಾ? ಇಲ್ಲ ಪುಟ್ಟ, ಇದು ಬಿಳಿ ಸುಣ್ಣ.
ಇದನ್ನ ನಾವು ಸ್ವಲ್ಪ ನೀರಿನ ಜೊತೆ ಸೇರಿಸಿ ಗೋಡೆಗೆ ಹಚ್ತೀವಿ. ಆದ್ರೆ ಯಾಕೆ? ಬಿಳಿ ಬಣ್ಣದಿಂದ ಏನಾಗುತ್ತೆ? ರಾಜು, ಕಪ್ಪು ಬಣ್ಣ ಶೆಕೆನ ಹಿಡ್ಕೊಳ್ಳುತ್ತೆ, ಆದ್ರೆ ಬಿಳಿ ಬಣ್ಣ ಶೆಕೆನ ವಾಪಸ್ ಕಳ್ಸುತ್ತೆ. ಮನೆ ಬಿಳಿ ಬಣ್ಣದಾಗಿದ್ರೆ ಅದು ಸೂರ್ಯನ ಶಾಖನ ಎಳ್ಕೊಳ್ಳೋದಿಲ್ಲ. ಮಕ್ಕಳು ಆಶ್ಚರ್ಯದಿಂದ ನೋಡ್ತಾರೆ. ಅವರು ಬಿಳಿ ಮಿಶ್ರಣವನ್ನ ತಮ್ಮ ಬೆರಳಿನಿಂದ ನಿಧಾನವಾಗಿ ಟಚ್ ಮಾಡ್ತಾರೆ. ಅದು ತಣ್ಣಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮಹೇಶ್ ಮಕ್ಕಳಿಗೆ ಒಂದು ದೊಡ್ಡ ಬ್ರಷ್ ಕೊಡ್ತಾನೆ. ಅವರಿಬ್ರಿಗೂ ಗೋಡೆಗೆ ಬಣ್ಣ ಹಾಕೋದನ್ನ ಹೇಳ್ಕೊಡ್ತಾನೆ. ಗೋಡೆ ಮಣ್ಣಿನದಾಗಿದ್ದು ಒಣಗಿದೆ. ಚಂದ ಬ್ರಷ್ ಹಚ್ಚಕ್ಕೆ ಶುರು ಮಾಡಿದ ತಕ್ಷಣ ಗೋಡೆ ಮೇಲೆ ಬಿಳಿಯದಾದ ಹೊಳಪು ಕಾಣುತ್ತೆ. ರಾಜು ಬೇಗ ಬೇಗ ಕೆಲ್ಸ ಮುಗ್ಸಕ್ಕೆ ಟ್ರೈ ಮಾಡ್ತಾನೆ. ಆಗ ಅವನ ಮೂಗಿನ ಮೇಲೆ ಸ್ವಲ್ಪ ಬಿಳಿ ಬಣ್ಣ ಮೆತ್ಕೊಳ್ಳುತ್ತೆ. ರಾಜು, ನೀನೇ ಬಿಳಿ ಬಣ್ಣದ ದೆವ್ವ ತರ ಕಾಣ್ತಿದ್ಯಾ. ನಾನು ಶೆಕೆನ ಓಡಿಸ್ತಾ ಇದ್ದೀನಿ. ಈಗ ನನ್ನ ಮೂಗು ಬಿಸಿ ಆಗೋದಿಲ್ಲ. ಕೆಳಭಾಗದಲ್ಲಿ ಜಾಸ್ತಿ ಸುಣ್ಣ ಹಚ್ಚು, ಯಾಕೆಂದ್ರೆ ನೆಲದಿಂದ ಅಲ್ಲಿ ಬಿಸಿ ಏರುತ್ತೆ. ಅವರು ಮುಂದಿನ 1 ಗಂಟೆ ಬಣ್ಣ ಬಳಿಯೋದ್ರಲ್ಲಿ ಕಳೀತಾರೆ. ಮನೆ ಪೂರ್ತಿ ಈಗ ಹೊಳಿತಾ ಕ್ಲೀನ್ ಆಗಿ ಕಾಣಿಸ್ತಿರುತ್ತೆ. ಬಿಳಿ ಗೋಡೆಗಳು ಬಿಸಿಲನ್ನ ವಾಪಸ್ ಕಳಿಸುತ್ತೆ. ಈಗ ಗೋಡೆ ಮುಂದೆ ನಿಂತ್ಕೊಂಡ್ರೆ ಮೊದಲಿನ ಹಾಗೆ ಬಿಸಿ ಅನ್ನಿಸ್ತಿರಲ್ಲ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ. ರಾಜು, ಚಂದ ಮತ್ತೆ ಭೋಲಾ ಕಾಕ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ ಬಾಯಾರಿಕೆಯಿಂದ. ಭೋಲಾ ಕಾಕ ಅವರಿಬ್ರನ್ನು ತಮ್ಮ ಮನೆಯ ಹಿತ್ತಲಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೊಂದು ದೊಡ್ಡ ಬೇವಿನ ಮರ ಇರುತ್ತೆ. ಆ ಜಾಗದಲ್ಲಿ ನೆರಳು ದಟ್ಟವಾಗಿ ಮತ್ತೆ ತಣ್ಣಗಿರುತ್ತೆ. ಈಗ ನಾವು ಮಾಡೋಣ ಕರೆಂಟ್ ಉಪಯೋಗಿಸ್ತಾ ಇರೋ ಫ್ರಿಡ್ಜ್. ಯಾಕಂದ್ರೆ ಬೇಸಿಗೆಲಿ ಆಹಾರನ ತಣ್ಣಗಿಡೋದು ತುಂಬಾ ಮುಖ್ಯ. ಕರೆಂಟ್ ಇಲ್ದೆ ಫ್ರಿಡ್ಜಾ? ಅದ್ಹೇಗ್ ನಡೆಯುತ್ತೆ? ಅದಕ್ಕೆ ಬ್ಯಾಟ್ರಿ ಹಾಕ್ತೀರಾ? ಇಲ್ಲ ರಾಜು, ಇದು ಮಣ್ಣು ಮತ್ತೆ ನೀರಿನ ಮಿಶ್ರಣದಿಂದ ನಡೆಯುತ್ತೆ. ಮಹೇಶ್, ಹೊಂಡ ತಯಾರಾಯ್ತಾ? ಮಹೇಶ್ ನೆಲದಲ್ಲಿ ಮಾಡಿದ್ದ ಒಂದು ಹಳ್ಳವನ್ನ ತೋರಿಸ್ತಾನೆ. ಅದು ಸುಮಾರು 3 ಫೀಟ್ ಆಳವಾಗಿರುತ್ತೆ. ತಳಗಿನ ಮಣ್ಣು ಗಟ್ಟಿಯಾಗಿ ಒದ್ದೆಯಾಗಿರುತ್ತೆ. ಮಕ್ಕಳು ಆ ಹಳ್ಳದ ಹತ್ರ ಬರ್ತಾರೆ. ಸೋಮು ಕಾಕ 2 ದೊಡ್ಡ ಮಣ್ಣಿನ ಪಾತ್ರೆ ತಗೊಂಡ್ ಬರ್ತಾರೆ. ಒಂದು ಮಡಕೆ ತುಂಬಾ ದೊಡ್ಡದಾಗಿರುತ್ತೆ. ಇನ್ನೊಂದು ಎಷ್ಟು ಚಿಕ್ಕದು ಅಂದ್ರೆ ಅದು ದೊಡ್ಡ ಮಡಿಕೆಯೊಳಗೆ ಸುಲಭವಾಗಿ ಹೋಗುತ್ತೆ. ನೋಡಿ, ಮೊದ್ಲು ನಾವು ಈ ದೊಡ್ಡ ಮಡಕೆನ ಕೆಳಗಡೆ ಇಡ್ತೀವಿ. ಮಹೇಶ್ ನಿಧಾನವಾಗಿ ಆ ದೊಡ್ಡ ಮಡಕೆಯನ್ನ ಗುಂಡಿಯೊಳಗೆ ಇಡ್ತಾನೆ. ಮತ್ತೆ ಆ ಗುಂಡಿ ಮತ್ತೆ ಮಡಕೆ ಮಧ್ಯದೊಳಗಿನ ಜಾಗನ ಮಣ್ಣಿನಿಂದ ತುಂಬ್ತಾನೆ. ಈಗೇನ್ ಮಾಡೋದು ಕಾಕ? ಈಗ ಮಣ್ಣಿಗೆ ನೀರ್ ಹಾಕಿ. ಮಣ್ಣು ಕೆಸರಾಗಿರ್ಬೇಕು. ರಾಜು ಚಿಕ್ಕ ಬಕೆಟ್ನಲ್ಲಿ ನೀರು ತಗೊಂಡ್ ಬರ್ತಾನೆ. ಮತ್ತ ಆ ನೀರನ್ನ ಮಣ್ಣಿನಲ್ಲಿ ಹಾಕ್ತಾರೆ. ಮಣ್ಣು ಗಟ್ಟಿ ಆಗುತ್ತೆ. ಮತ್ತೆ ಸುತ್ತಮುತ್ತಲಿನ ಗಾಳಿ ಇದ್ದಕ್ಕಿದ್ದಾಗೆ ತಣ್ಣಗಾಗಿದೆ ಅನ್ಸತ್ತೆ. ಭೋಲಾ ಕಾಕ ಈಗ ಚಿಕ್ಕ ಮಡಿಕೆಯನ್ನ ದೊಡ್ಡ ಮಡಿಕೆಯೊಳಗೆ ಇಡ್ತಾನೆ. 2 ಮಡಿಕೆಗಳ ಮಧ್ಯ ಸುಮಾರು 2 ಇಂಚ್ ಅಂತರ ಇರುತ್ತೆ. ಅವನು ಆ ಜಾಗ ಕೂಡ ಇನ್ನಿಷ್ಟು ಒದ್ದೆ ಮಣ್ಣಿನಿಂದ ತುಂಬ್ತಾನೆ. ಈಗ ಇದ್ರ ಒಳಗಡೆ ನೀವು ನಿಮ್ಮ ತರಕಾರಿ, ಹಾಲು ಅಥವಾ ನೀರಿನ ಪಾತ್ರನ ಇಡ್ಬೋದು. ಮೇಲ್ಗಡೆ ನಾವಿದನ್ನ ಯಾವ್ದ್ರಿಂದನಾದ್ರೂ ಮುಚ್ಚಿಡೋಣ. ಅಯ್ಯೋ, ಇದ್ರ ಒಳಗಡೆ ಎಷ್ಟು ತಣ್ಣಗಿದೆ. ಇದಂತೂ ನಿಜವಾಗ್ಲೂ ಫ್ರಿಡ್ಜ್ ತರಾನೇ ಇದೆ. ಇದ್ ಹೇಗ್ ತಣ್ಣಗಿರುತ್ತೆ ಕಾಕ? ಹೊರಗಡೆ ಶಾಖ ಈ ಮಡಕೆ ಮೇಲೆ ಬಿದ್ದಾಗ ಆ ಮಡಕೆ ನೀರು ಹಾಗೆ ಆವಿಯಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಅದು ಒಳಗಡೆ ಇರೋ ಅಷ್ಟು ಶಾಖನ ಎಳ್ಕೊಂಡು ಹೋಗುತ್ತೆ. ಮಕ್ಕಳು ತಲೆ ಆಡಿಸ್ತಾರೆ. ಇವತ್ತು ಅವರಿಬ್ರು ಒಂದು ದೊಡ್ಡ ವೈಜ್ಞಾನಿಕ ರಹಸ್ಯ ತಿಳ್ಕೊಂಡಿದ್ದಾರೆ. ಸಂಜೆ ಆಯ್ತು. ಈಗ ಸೂರ್ಯ ಮುಳುಗ್ತಾ ಇದ್ದಾನೆ. ಆದ್ರೆ ಗಾಳಿ ಇನ್ನೂ ಬಿಸಿಯಾಗಿದೆ. ಎಲ್ಲರೂ ಆ ಹಳ್ಳಿಯ ಬಾವಿಯ ಹತ್ರ ಹೋಗ್ತಾರೆ. ಅಲ್ಲಿ ಕೆಲ ಹೆಂಗಸರು ಬಾವಿಯ ಸುತ್ತಮುತ್ತಲಿನ ಜಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಬೇಸಿಗೆಲಿ ಬಾವಿ ನೀರು ಕೆಳಗಡೆ ಹೋಗ್ಬಿಡುತ್ತೆ. ನಾವಿದನ್ನ ಕ್ಲೀನ್ ಆಗಿಡ್ಬೇಕು. ಅದರಿಂದ ಎಲ್ರಿಗೂ ತಣ್ಣಗ್ ನೀರ್ ಸಿಗುತ್ತೆ. ಚಂದ ಬಾವಿಯ ಹತ್ರ ಇಟ್ಟಿದ್ದ ಕೆಲವು ಚಿಕ್ಕ ಮಡಕೆಗಳನ್ನ ನೋಡ್ತಾಳೆ. ಅವಳು ಅದರಲ್ಲೊಂದನ್ನ ತಗೋತಾಳೆ. ಕಾಕ, ನಾವು ಪಕ್ಷಿಗಳಿಗೋಸ್ಕರ ಏನಾದ್ರೂ ಮಾಡ್ಬೋದಾ? ಅವಕ್ಕೂ ಬಾಯಾರಿಕೆ ಆಗಿರುತ್ತೆ. ತುಂಬಾ ಒಳ್ಳೆ ಯೋಚನೆ ಮಾಡಿದ್ಯಾ ಚಂದ. ಬಾ, ನಾವೆಲ್ಲ ಹೋಗಿ ಮರದ ಮೇಲೆ ನೀರಿಗ್ ಪಾತ್ರೆ ಕಟ್ಟೋಣ. ಮಕ್ಕಳಿಗೆ ತುಂಬಾ ಖುಷಿ ಆಗತ್ತೆ. ಅವರು ಮಣ್ಣಿನ ಪಾತ್ರೆಗಳಲ್ಲಿ ಶುದ್ಧ ನೀರನ್ನ ತುಂಬ್ತಾರೆ. ಮಹೇಶ್ ಅವರಿಗೆ ಸಹಾಯ ಮಾಡ್ತಾನೆ. ಮತ್ತೆ ಮಡಕೆಗಳನ್ನ ಹಗ್ಗದಿಂದ ಕಟ್ಟಿ ಬೇವು ಮತ್ತೆ ಆಲದ ಮರದ ಕೊಂಬೆಗಳಿಗೆ ನೇತು ಹಾಕ್ತಾನೆ. ಸ್ವಲ್ಪ ಹೊತ್ತಲ್ಲೇ ಪಕ್ಷಿಗಳ ಒಂದು ಗುಂಪು ಹಾರ್ತಾ ಆ ಮಡಕೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅವು ಚಿಲಿಪಿಲಿ ಗುಡ್ತಾ ತಮ್ಮ ಕೊಕ್ಕನ್ನ ನೀರಿನೊಳಗೆ ಮುಳುಗ್ಸತ್ತೆ. ಮಕ್ಕಳು ಸ್ವಲ್ಪ ದೂರದಲ್ಲಿ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡು ಪಕ್ಷಿಗಳನ್ನ ನೋಡ್ತಾರೆ.
ಅಲ್ಲೋಡು, ಅವು ನೀರ್ ಕುಡಿತಿದವೆ. ಈಗ ಅವಕ್ಕೂ ಕೂಡ ಶೆಕೆ ಆಗಲ್ಲ. ಬೇಸಿಗೆ ಕಾಲಕ್ಕೆ ನಾವು ಮಾತ್ರ ರೆಡಿ ಆಗೋದಲ್ಲ, ಎಲ್ಲಾರ್ಗೂ ರೆಡಿ ಮಾಡ್ಬೇಕು. ಭೋಲಾ ಕಾಕ ಮರದ ನೆರಳಿನಲ್ಲಿ ಕೂತ್ಕೊಂಡಿರ್ತಾನೆ. ಅವನಿಗೆ ಸುಸ್ತಾಗಿರುತ್ತೆ, ಆದ್ರೂ ಖುಷಿಯಾಗಿರ್ತಾನೆ. ಈಗ ಹಳ್ಳಿ ಎಲ್ಲ ತುಂಬಾ ಹೊಸದಾಗಿ ಕಾಣ್ತಿದೆ. ಎಷ್ಟೋ ಮನೆಗಳ ಮೇಲೆ ಹಸಿರು ಛಾವಣಿ ಮತ್ತೆ ಗೋಡೆಗಳಿಗೆ ಬಿಳಿ ಬಣ್ಣದಿಂದ ಕ್ಲೀನ್ ಆಗಿ ಕಾಣ್ತಾ ಇದೆ. ಇವತ್ತು ನೀವೆಲ್ರೂ ತುಂಬಾ ಕಷ್ಟಪಟ್ಟಿದ್ದೀರಾ. ಈಗ ಇನ್ನೊಂದು ಕೆಲಸ ಉಳ್ದಿದೆ, ಗರಿಯಿಂದ ಚಾಪೆ ಮಾಡೋದು. ಚಂದ ಮತ್ತೆ ರಾಜು ಸರಿ ಅಂತ ತಲೆ ಆಡಿಸ್ತಾರೆ. ಮತ್ತೆ ಭೋಲಾ ಕಾಕನ ಅಕ್ಕಪಕ್ಕ ಬಂದು ಕೂತ್ಕೋತಾರೆ. ಆಗ ಮಹೇಶ್ ಕೂಡ ಬಂದು ಅವರ ಜೊತೆ ಕೂತ್ಕೋತಾನೆ. ಅವರೆದುರಲ್ಲೇ ಸೂರ್ಯ ನಿಧಾನವಾಗಿ ಮುಳುಗ್ತಾ ಇದ್ದಾನೆ. ಆ ದಿನ ಇಲ್ಲಿಗೆ ಮುಗಿಯುತ್ತೆ. ಮಾರನೇ ದಿನ ಚಂದ ಮತ್ತೆ ರಾಜು ಭೋಲಾ ಕಾಕ ಮನೆಯಲ್ಲಿ ಮಂಚದ ಮೇಲೆ ಕೂತಿರ್ತಾರೆ. ಭೋಲಾ ಕಾಕ ಕೂತ್ಕೊಂಡು ಪಾನಕ ಮಾಡ್ತಾ ಇದ್ದಾರೆ. ಮಹೇಶ್ ಗರಿಯಿಂದ ಮಾಡಿದ ಚಾಪೆಗಳನ್ನ ತಗೊಂಡ್ ಬರ್ತಾನೆ. ಆ ಚಾಪೆಗಳಿಂದ ತುಂಬಾ ಒಳ್ಳೆಯ ಮಣ್ಣಿನ ವಾಸನೆ ಬರ್ತಾ ಇದೆ. ಈ ಚಾಪೆಗಳನ್ನ ಕಿಟಕಿ ಮತ್ತೆ ಬಾಗ್ಲು ಹತ್ರ ನೇತಾಕಿ. ಚಂದ ಮತ್ತೆ ರಾಜು ಮಹೇಶ್ಗೆ ಸಹಾಯ ಮಾಡ್ತಾರೆ ಮತ್ತೆ ಚಾಪೆಗಳನ್ನ ತಗಲು ಹಾಕ್ತಾರೆ. ಮತ್ತೆ ಚಂದ ಒಂದು ಮಗ್ಗಲ್ಲಿ ನೀರು ತಗೊಂಡು ಚಾಪೆ ಮೇಲೆ ಎಲ್ಲಾ ಕಡೆ ಚುಮುಕಿಸ್ತಾಳೆ. ವಾವ್, ಎಷ್ಟು ಒಳ್ಳೆ ವಾಸನೆ ಬರ್ತಾ ಇದೆ, ಮಣ್ಣಿನ ರೀತಿ. ಮತ್ತೆ ನೋಡು ರಾಜು, ಹೊರಗಡೆಯಿಂದ ಬರ್ತಾ ಇರೋ ಬಿಸಿ ಗಾಳಿ ಈ ಒದ್ದೆ ಚಾಪೆಗೆ ತಟ್ಟಿ ತಣ್ಣನೆ ಗಾಳಿ ಬರ್ತಾ ಇದೆ. ರಾಜು ಕಿಟಕಿ ಹತ್ರ ಬಂದು ನಿಂತ್ಕೋತಾನೆ. ಅವನು ತನ್ನ ಕಣ್ಣು ಮುಚ್ಕೊಂಡು ತಣ್ಣನೆ ಗಾಳಿನ ಎಂಜಾಯ್ ಮಾಡ್ತಾನೆ. ಅವನಿಗೆ ಈ ಗಾಳಿ ಕೂಲರ್ಗಿಂತ ತುಂಬಾ ಚೆನ್ನಾಗನ್ಸುತ್ತೆ. ಈಗ ನಂಗೆ ಚೂರು ಶೆಕೆ ಆಗ್ತಾ ಇಲ್ಲ, ಇದಂತೂ ಜಾದು. ಮಧ್ಯಾಹ್ನದೊತ್ತು ಭೋಲಾ ಕಾಕನ ಮನೆಯಲ್ಲಿ ಬೇರೆ ಮನೆಗಳಿಗಿಂತ ಜಾಸ್ತಿ ತಣ್ಣಗಿದೆ ಅನ್ಸತ್ತೆ. ಬೇರೆ ಹಳ್ಳಿಯ ಜನ ಕೂಡ ಬಂದು ಭೋಲಾ ಕಾಕನ ಮನೆ ನೋಡ್ತಾರೆ. ಅವರು ಬಿಳಿ ಗೋಡೆಗಳು ಮತ್ತೆ ಕಿಟಕಿ ಮೇಲಿದ್ದ ಗರಿಯ ಚಾಪೆ ನೋಡ್ತಾರೆ. ಆಮೇಲೆ ಪ್ರಶ್ನೆ ಕೇಳ್ತಾರೆ. ಅರೆ ಬೋಲಾ ಚಿಕ್ಕಪ್ಪ, ನಿಮ್ಮ ಮನೆ ಒಳಗಂತೂ ತುಂಬಾ ತಣ್ಣಗಿದೆ. ನಮಗೂ ಹೇಳಿ ಅಲ್ಲ ಇದನ್ನ ಹೇಗ್ ಮಾಡಿದ್ರಿ ಅಂತ. ಇದನ್ನೆಲ್ಲ ಈ ಮಕ್ಕಳು ಮಾಡಿದ್ದು. ಅವ್ರಿಗೆ ಕಲಿಸ್ತಾ ಕಲಿಸ್ತಾ ಕರೆಂಟ್ ಇಲ್ದೆ ನಾವು ಹೇಗೆ ಪ್ರಕೃತಿ ಜೊತೆ ಸೇರಿ ನಮ್ಮನ್ನ ನಾವು ತಣ್ಣಗಿಡ್ಕೋಬಹುದು ಅಂತ. ಊರಿನವರೆಲ್ಲ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ. ಮತ್ತೆ ಅವರೆಲ್ಲ ಸೇರಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ಬೇಕಂತ ತೀರ್ಮಾನ ಮಾಡ್ತಾರೆ. ಅವರ ಹಳ್ಳಿಯ ಎಲ್ಲಾ ಮನೆಗಳನ್ನ ಇದೇ ರೀತಿ ತಯಾರು ಮಾಡ್ಬೇಕು. ಬನ್ನಿ, ನಾವು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಕೆಲ್ಸ ಮುಗಿಸೋಣ. ನಾವೆಲ್ಲ ಸೇರಿ ಇಡೀ ಊರನ್ನೇ ತಣ್ಣಗಿಡೋಣ. ಎಲ್ಲಾರು ಸರಿ ಅಂತ ತಲೆ ಆಡಿಸ್ತಾರೆ. ಆಮೇಲೆ ಊರಿನವರೆಲ್ಲ ಸೇರಿ ಕೆಲ್ಸ ಶುರು ಮಾಡ್ತಾರೆ. ರಾಜು ತನ್ನ ಫ್ರೆಂಡ್ಸ್ ಜೊತೆ ಗರಿಯ ಚಾಪೆಗಳನ್ನ ಮಾಡ್ತಾ ಇರ್ತಾನೆ. ಚಂದ ಮನೆಗಳ ಗೋಡೆ ಮೇಲೆ ಬಿಳಿ ಬಣ್ಣ ಹಚ್ಚಕ್ಕೆ ಸಹಾಯ ಮಾಡ್ತಿದ್ದಾಳೆ. ಮಹೇಶ್, ಭೋಲಾ ಕಾಕ, ಸೋಮು ಕಾಕ ಗರಿಗಳಿಂದ ಮೇಲ್ಛಾವಣಿ ಮಾಡ್ತಿದ್ದಾರೆ. ಒಂದೊಂದಾಗಿ ಎಲ್ಲಾ ಮನೆ ರೆಡಿ ಆಗ್ತಾ ಇದೆ. ಕಿಟಕಿಗಳಿಗೆ ಗರಿಯ ಚಾಪೆಗಳನ್ನ ಅಳವಡಿಸಲಾಗುತ್ತೆ ಮತ್ತೆ ಅದರ ಮೇಲೆ ನೀರು ಚುಮ್ಕಿಸ್ತಾರೆ. ಈಗ ಎಲ್ಲಾ ಮನೆ ಒಳಗಡೆನೂ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಜನರಿಗೆಲ್ಲ ಬಿಸಿಲಿನ ಬೇಗೆಯಿಂದ ತಂಪಾಗಿ ಸಂತೋಷ ಆಗುತ್ತೆ. ಊರಿನವರಿಗೆಲ್ಲ ಒಟ್ಟಿಗೆ ಸೇರಿ ಖುಷಿಯಾಗಿ ಕಾಣ್ತಿರ್ತಾರೆ. ಆಮೇಲೆ 1 ತಿಂಗಳ ನಂತರ ಬೇಸಿಗೆ ತುಂಬಾ ಹೆಚ್ಚಾಗಿರುತ್ತೆ. ಸೂರ್ಯ ಇನ್ನೂ ಜೋರಾಗಿ ಉರಿತಿದ್ದಾನೆ. ಆದ್ರೆ ಊರಲ್ಲಿ ಶಾಂತಿ ಇದೆ. ಜನರೆಲ್ಲ ಗರಿಗಳ ಛಾವಣಿ ಕೆಳಗೆ ಅವರವರ ಮನೆ ಅಂಗಳದಲ್ಲಿ ಕೂತಿದ್ದಾರೆ. ಈಗ ಯಾರು ಬಿಸಿಲಿಗೆ ಒದ್ದಾಡ್ತಾ ಇಲ್ಲ. ಈ ಕಡೆ ಚಂದ ಮತ್ತೆ ರಾಜು ತಮ್ಮ ಮನೆ ಒಳಗೆ ಕೂತಿರ್ತಾರೆ. ಚಂದ ನೆಲದಲ್ಲಿ ಮಾಡಿದ್ದ ತಣ್ಣಗಿನ ಮಡಿಕೆಯಿಂದ ಮಾವಿನ ಜ್ಯೂಸ್ ಇದ್ದ ಒಂದು ಮಡಿಕೆನ ತೆಗಿತಾಳೆ. ತಗೋ ರಾಜು, ತಣ್ಣಗಿನ ಮಾವಿನ ಹಣ್ಣಿನ ಜ್ಯೂಸ್. ಇದು ನಮ್ಮ ದಣಿವನ್ನ ನಿವಾರಿಸುತ್ತೆ. ರಾಜು ಒಂದು ಗುಟುಕು ಜ್ಯೂಸ್ ಕುಡಿತಾನೆ. ಅವನ ಮುಖದ ಮೇಲೆ ಸಂತೋಷ ಉಕ್ಕಿರುತ್ತೆ. ಅಕ್ಕ, ಇದು ಫ್ರಿಡ್ಜಲ್ಲಿ ಸಿಗೋ ನೀರಿಗಿಂತ ತುಂಬಾ ತಣ್ಣಗಿದೆ ಮತ್ತೆ ಇದು ಆರೋಗ್ಯಕ್ಕೂ ಒಳ್ಳೇದು. ಹೌದು, ಯಾಕೆಂದ್ರೆ ಇದು ನ್ಯಾಚುರಲ್ ಆಗಿದೆ. ಆಗ ಹೊರಗಿಂದ ಭೋಲಾ ಕಾಕನ ಧ್ವನಿ ಕೇಳಿಸತ್ತೆ. ಅವರು ಇವರನ್ನ ಕರಿತಾ ಇದ್ದಾರೆ. ಬನ್ನಿ ಮಕ್ಳೇ, ಎಲ್ರಿಗೂ ಕತೆ ಹೇಳ್ತೀನಿ. ಚಂದ ಮತ್ತೆ ರಾಜುಗೆ ಉತ್ಸಾಹ ಹೆಚ್ಚಾಗತ್ತೆ. ಅವರು ಬೇಗ ತಮ್ಮ ಜ್ಯೂಸನ್ನ ಖಾಲಿ ಮಾಡ್ತಾರೆ ಮತ್ತೆ ಹೊರಗಡೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಾ ಮಕ್ಕಳು ರಾಜು ಮತ್ತೆ ಚಂದ ಜೊತೆಗೆ ಸೇರಿರ್ತಾರೆ. ಹಳ್ಳಿಯ ಮಧ್ಯದ ಅರಳಿ ಮರ ತುಂಬಾ ದೊಡ್ಡದಾಗಿರುತ್ತೆ. ಅದರಲ್ಲಿ ದಟ್ಟವಾದ ಎಲೆಗಳಿರುತ್ತೆ. ನೀರಿನ ಮಡಿಕೆಗಳ ಕಾರಣದಿಂದ ಎಷ್ಟೊಂದು ಪಕ್ಷಿಗಳು ಕೂಡ ಅದರ ಕೊಂಬೆಗಳ ಮೇಲೆ ರೆಸ್ಟ್ ತಗೋತಿದೆ. ಮರದ ಸುತ್ತಮುತ್ತಲಿನ ಒದ್ದೆ ಮಣ್ಣಿನ ಕಾರಣದಿಂದ ಗಾಳಿ ತಣ್ಣಗಿದೆ.
ಮತ್ತೆ ಮಕ್ಕಳೇ, ನೀವು ಏನನ್ ಕಲ್ತ್ರಿ? ನಾನ್ ಕಲ್ತೆ ಬಿಳಿ ಬಣ್ಣ ಶಾಖನ ಓಡ್ಸುತ್ತೆ ಮತ್ತೆ ಮಣ್ಣಿನ ಮಡಿಕೆ ಫ್ರಿಡ್ಜಿಗಿಂತ ಒಳ್ಳೇದು ಅಂತ. ನಾನ್ ಕಲ್ತೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲ್ಸ ಮಾಡಿ ನಮ್ಮ ಹಳೆಯ ವಸ್ತುಗಳನ್ನ ಉಪಯೋಗಿಸಿದ್ರೆ ನಮ್ಗೆ ಯಾವ ಮೆಷಿನ್ ಅಥವಾ ಎಲೆಕ್ಟ್ರಿಸಿಟಿ ಅಗತ್ಯನೇ ಇರೋದಿಲ್ಲ. ಅಷ್ಟೊತ್ತಿಗೆ ಮಹೇಶ್ ಕೂಡ ಅಲ್ಲಿಗೆ ಬರ್ತಾನೆ. ಮತ್ತೆ ನಾವ್ ಇದನ್ನೂ ಕಲ್ತ್ವಿ, ಪ್ರಕೃತಿ ನಮ್ ಗೆಳೆಯ. ನಾವ್ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಸೂರ್ಯ ಮುಳುಗ್ತಾ ಇದ್ದಾನೆ ಮತ್ತೆ ಆಕಾಶ ಸುಂದರವಾದ ಹಳದಿ ಮತ್ತೆ ಕೆಂಪು ಬಣ್ಣದಿಂದ ತುಂಬಿರುತ್ತೆ. ಹಳ್ಳಿ ಶಾಂತಪೂರ್ಣವಾಗಿದೆ ಮತ್ತೆ ದೊಡ್ಡ ಬೇಸಿಗೆ ಕಾಲಕ್ಕೆ ತಯಾರಾಗಿದೆ. ರಾತ್ರಿ ಆಗಿದೆ. ಈಗ ಹಳ್ಳಿಯ ಬಿಳಿಯ ಗೋಡೆಗಳು ಬೆಳದಿಂಗಳ ರಾತ್ರಿಯಲ್ಲಿ ಹೊಳಿತಾ ಇದೆ. ಇಲ್ಲಿ ಯಾವುದೇ ಸ್ಟ್ರೀಟ್ ಲೈಟ್ಗಳು ಇಲ್ಲ. ಆದರೂ ಹಳ್ಳಿ ತುಂಬಾ ಸುಂದರವಾಗಿ ಕಾಣ್ತಿದೆ. ಮಂದವಾಗಿ ಗಾಳಿ ಬೀಸ್ತಿದೆ. ಮೇಲ್ಛಾವಣಿ ಮೇಲೆ ಹಾಕಿದ ಎಲೆಗಳು ನಿಧಾನವಾಗಿ ಅಲ್ಲಾಡ್ತಿದೆ. ದುಂಬಿಗಳ ಶಬ್ದ ಕೇಳಿಸ್ತಿದೆ. ಚಂದ ಮತ್ತೆ ರಾಜು ಇಬ್ರು ಮನೆ ಹೊರಗಡೆ ನಿಂತ್ಕೊಂಡು ಆಕಾಶದಲ್ಲಿ ಹೊಳಿತಿದ್ದ ನಕ್ಷತ್ರಗಳನ್ನ ನೋಡ್ತಾ ಇದ್ದಾರೆ. ಅಕ್ಕ, ಮುಂದಿನ ಬೇಸಿಗೆ ಕಾಲದಲ್ಲೂ ಹೀಗೆ ಮಾಡೋಣವಾ? ಖಂಡಿತ ರಾಜು, ಇದೆಲ್ಲ ನಮ್ಮ ಪರಂಪರೆ. ಈಗಂತೂ ನಮಗೆಲ್ಲ ಕಲ್ತಾಗಿದೆ ಅಲ್ವಾ? ಅವರಿಬ್ರು ಮನೆ ಒಳಗಡೆ ವಾಪಸ್ ಹೋಗ್ತಾರೆ. ಆಕಾಶದಲ್ಲಿ ಚಂದ್ರ ಸಮಾಧಾನವಾಗಿ ಹೊಳಿತಾ ಇದೆ. ಇದರೊಂದಿಗೆ ನಮ್ಮ ಕಥೆ ಇಲ್ಲಿಗೆ ಮುಗಿತಾ ಇದೆ.